ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಪಾಲ್ಸ್ನ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪಾಲ್ಸ್ ಹಾಕುವಾಗ ತುಂಬ ಜನ ತುಂಬ ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಪಾಲ್ಸ್ ಯಾವ ಕಲರ್ ಹಾಕಬೇಕು ಅಥವಾ ಬಾರ್ಡ್ರ್ ಕಲರ್ ಹಾಕಬೇಕಾ, ಸ್ಯಾರಿ ಕಲರ್ ಪಾಲ್ಸ್ ಹಾಕಬೇಕಾ ಅಂತ ತುಂಬ ಜನ ಕನ್ಫ್ಯೂಸಲ್ಲಿರ್ತಾರೆ. ಇವತ್ತು ನಾನು ಅದಕ್ಕೆಲ್ಲ ನಿಮಗೆ ಸೊಲ್ಯೂಷನ್ನ ಕೊಡ್ತೀನಿ. ಮತ್ತು ಥ್ರೆಡ್ ಕೂಡ ಯಾವ ಥರ ಯೂಸ್ ಮಾಡಬೇಕು, ಸ್ಯಾರಿ ಕಲರು ಬಾರ್ಡ್ರ್ ಕಲರ್ ಯೂಸ್ ಮಾಡಬೇಕಾ, ಹಾಗೆ ಮೆಷರ್ಮೆಂಟ್ ಎಷ್ಟಕ್ಕೆ ಹಾಕಬೇಕು, ಸ್ಯಾರಿನ ಎಷ್ಟು ಬಿಟ್ಟು ಮೆಷರ್ಮೆಂಟ್ ತೊಗೊಂಡು ಪಾಲ್ಸ್ನ ಅಟ್ಯಾಚ್ ಮಾಡಬೇಕು, ಈ ಥರ ತುಂಬಾ ಡೌಟ್ಸ್ಗಳಿರುತ್ತೆ. ನಾನಿವತ್ತು ನನ್ನ ಯೂಟ್ಯೂಬ್ನ ಲೆಂತಿ ವಿಡಿಯೋನಲ್ಲಿ ನಿಮ್ಮ ಎಲ್ಲ ಡೌಟ್ಸ್ಗೂ ಕೂಡ ಕ್ಲಿಯರ್ ಮಾಡಿ ಹೇಳಿದ್ದೀನಿ. ಸೊ ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನ ಲೆಂತಿ ವಿಡಿಯೋನ ಹೋಗಿ ಒಂದು ಸಾರಿ ಚೆಕ್ ಮಾಡ್ಕೊಂಡು ಬನ್ನಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಪಾಲ್ಸ್ ಹಾಕುವಾಗ ಎರಡೆರಡು ಥರ ಪಾಲ್ಸು, ಮೂರು ಥರ ಪಾಲ್ಸ್ನ ಸಿಗುತ್ತೆ. ಅಂದರೆ ರೆಡಿ ಟು ಯೂಸ್ ಪಾಲ್ಸ್ ಇರ್ಬೋದು, ಇನ್ನೊಂದು ರೆಡಿ ಇರೋದಿಲ್ಲ, ನೀರಿನಲ್ಲಿ ನೆನೆ ಹಾಕಿ ಹಾಕುವಂಥ ಪಾಲ್ಸ್ಗಳಿರುತ್ತೆ. ಸೊ ಯಾವ ಪಾಲ್ಸ್ನ ತೊಗೊಂಡ್ರೆ ಬೆಸ್ಟು ಮತ್ತು ಎಷ್ಟು ಕ್ವಾಂಟಿಟಿ ಇರುತ್ತೆ ಅದರಲ್ಲಿ, ಅಂದರೆ ಲೆಂತ್ ವೈಸ್ ಎಷ್ಟಿರುತ್ತೆ ಅದರದ್ದು ಕಂಪ್ಲೀಟ್ ಡೀಟೇಲ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋನ ತಿಳಿಸಿದ್ದೀನಿ. ತಪ್ಪದೆ ಹೋಗಿ ಒಂದು ಸಾರಿ ನನ್ನ ಯೂಟ್ಯೂಬ್ ಚಾನಲ್ನ ಹೋಗಿ ನೋಡ್ಕೊಂಡು ಬನ್ನಿ. ತುಂಬಾ ಈಸಿ ಮೆಥಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರಿಂಕಲ್ಸ್ ಮಾಡ್ತಾ ಇರ್ತಾರೆ ತುಂಬ ಜನ ಪಾಲ್ಸ್ ಹಾಕುವಾಗ. ಸೊ ರಿಂಕಲ್ಸ್ ಆಗದೆ ನಾವು ಪಾಲ್ಸ್ನ ಹೇಗೆ ಹಾಕಬೇಕು, ಯಾಕಂದರೆ ಕೆಲವೊಂದು ಸಾರಿ ರಿಂಕಲ್ಸ್ ಆಯಿತು ಅಂತಂದರೆ ಪಾಲ್ಸ್ ಲುಕ್ಕೇ ಹೋಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೂ ರಿಂಕಲ್ಸ್ ಬರದೆ ಕ್ಲೀನಾಗಿ ಪಾಲ್ಸ್ ಹಾಕೋದು ಹೇಗೆ ಅಂತಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ತಪ್ಪದೆ ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡದೆ ನೋಡಿ.